ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸದಿಂದ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಬಂದರು. ಗಾಯಾಳುಗಳು ದಾಖಲಾಗಿರುವ ಆಸ್ಪತ್ರೆಗೆ ಲೋಕನಾಯಕ ಜಯಪ್ರಕಾಶ್ ಹಾಸ್ಪಿಟಲ್ಗೆ ಗಾಯಾಳುಗಳನ್ನು ಮಾತಾಡಿಸಿದ್ರು. ಅಲ್ಲಿಂದ ಸೀದಾ ಹೋಗಿದ್ದು, ಬೇಜಾರಾಗುತ್ತೆ ಇವ್ರು ನೋಡಿದ್ರೆ, ಸತ್ತವ್ರ ಮನೆಯವ್ರುಗಳು ಇನ್ನೂ ಹೆಂಗಿರ್ಬೋದು ಲೆಕ್ಕ ಹಾಕಿ. ತಿಂದಿದ್ದಲ್ಲ ಉಂಡಿದ್ದಲ್ಲ, ರಸ್ತೆಯಲ್ಲಿ ಹೋಗುವಾಗ ಬಾಂಬ್ ಬ್ಲಾಸ್ಟ್ ಆಗಿ ಸತ್ತು ಬಿಡೋದು ಅಂತಂದರೆ, ಆಕ್ಸಿಡೆಂಟು ಅದು ಇದು ಆದರೆ ಅದನ್ನು ಮಾಡಿದವ್ರಿಗೊಂದು ರಿಗ್ರೆಟ್ಟಾರು ಇರುತ್ತೆ, ಅಯ್ಯೋ ಹಿಂಗೆ ಆಗ್ಬಿಡ್ತು ಅಂತ. ಹಾಸ್ಪಿಟಲ್ನಲ್ಲಿ ಗಾಯಾಳುಗಳಿಗೆ ಸಮಾಧಾನ ಹೇಳಿ ಧೈರ್ಯ ತುಂಬಿ CCSಗೆ ಬಂದರು. CCS ಸಭೆಗೆ ಬಂದರು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಭದ್ರತಾ ಸಂಪುಟ ಸಮಿತಿಯ ಸಭೆ. ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ, ಅದಕ್ಕೆ ಚೇರ್ಮನ್ ಯಾವಾಗಲಿದ್ರು ಪ್ರಧಾನಮಂತ್ರಿ ಇರ್ತಾರೆ. ಅದರಲ್ಲಿ ಆಯಾ ಕಾಲದಲ್ಲಿ ಯಾರ್ಯಾರು ಹೋಮ್ ಮಿನಿಸ್ಟರ್ ಇರ್ತಾರೆ, ಯಾರು ರಕ್ಷಣಾ ಸಚಿವರು ಇದರಲ್ಲಿ ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇರ್ತಾರೆ. ಭದ್ರತೆಗೆ ಸಂಬಂಧಿಸಿದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಕಮಿಟಿ ಮೀಟಿಂಗ್ ಮಾಡ್ತಾರೆ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರವೂ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಖುಲಿ ಛೂಟ್ ಅಂತ ಹೇಳಿದರು ಭಾರತೀಯ ಸೇನೆಗೆ. ಹೆಂಗೆ, ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಸೇಡು ತೀರಿಸ್ಕೊಳ್ತಿರೋ ನಮಗೆ ಗೊತ್ತಿಲ್ಲ, ನಿಮಗೆ ಫ್ರೀ ಹ್ಯಾಂಡ್ ಇದೆ, ಮಾಡ್ಕೊಳ್ಳಿ ಏನು ಮಾಡ್ತಿರೋ ಅಂತ. ಅದಾದ ಮೇಲೆ ಆಪರೇಷನ್ ಸಿಂಧೂರ ಆಗಿತ್ತು. ಈ ಮೀಟಿಂಗ್ ಆಗಿದೆ. ಈಗ ಈ ಮೀಟಿಂಗ್ನಲ್ಲಿ ಇದನ್ನು ಭಯೋತ್ಪಾದಕ ಕೃತ್ಯ ಅಂತ ಹೇಳಿದ್ರು. ಅಧಿಕೃತವಾಗಿ ಭಯೋತ್ಪಾದಕ ಕೃತ್ಯ ಅಂತ ಹೇಳಿದ್ರು. ಹಿಂದೆ CCS ಆದಾಗಲೆಲ್ಲ ದೊಡ್ಡದೇನೋ ಆಗಿದೆ. 2016 ಸೆಪ್ಟೆಂಬರ್ 18ನೇ ತಾರೀಕು ಉರಿಯಲ್ಲಿ ನಮ್ಮ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಿ 19 ಜನ ಯೋಧರನ್ನು ಕೊಲ್ಲಲಾಯಿತು. ಕರೆಕ್ಟಾಗಿ 10 ದಿವಸಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಸರ್ಜಿಕಲ್ ಸ್ಟ್ರೈಕ್, ಗಡಿಯನ್ನು ದಾಟಿ ಪಾಕಿಸ್ತಾನದೊಳಗೆ ಪ್ರವೇಶಿಸಿದ ಭಾರತೀಯ ಪಡೆಗಳು ಟೆರರ್ ಲಾಂಚ್ ಪ್ಯಾಡ್ಗಳನ್ನು ಉಡಾಯಿಸಿ ವಾಪಸ್ ಬಂದು. ಅದಾದ ನಂತರ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಆಗಿದ್ದು ಬಾಲಾಕೋಟ್ ಏರ್ ಸ್ಟ್ರೈಕ್, ವಾಯುಪಡೆ ದಾಳಿ ನಡೆಸಿತು. ಪುಲ್ವಾಮಾ 2019 ಫೆಬ್ರವರಿ 14ನೇ ತಾರೀಕು 40 ಭಾರತೀಯ ಯೋಧರು ಹುತಾತ್ಮರಾದರು. ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ನಡೆಸಿ ಟೆರರ್ ಲಾಂಚ್ ಪ್ಯಾಡ್ಗಳನ್ನು ಭಾರತ ಧ್ವಂಸ ಮಾಡಿತು. ಈ ವರ್ಷ ಪಹಲ್ಗಾಮ್ ದಾಳಿ ಏಪ್ರಿಲ್ 22ನೇ ತಾರೀಕು 26 ಜನ ಅಮಾಯಕ ಪ್ರವಾಸಿಗರನ್ನು ಧರ್ಮ ಕೇಳಿ ಕೊಂದು ಹಾಕಿದ್ರು. ಅದಾದಮೇಲೆ CCS ಆಯಿತು. CCSನಲ್ಲಿ ಖುಲಿ ಛೂಟ್ ಅಂತ ಹೇಳಿದ್ರು. ಆಮೇಲಾಗಿದ್ದು ಆಪರೇಷನ್ ಸಿಂಧೂರ ಮೇ 7ನೇ ತಾರೀಕು 10ನೇ ತಾರೀಕಿಗೆ. ಈಗ ಮತ್ತೆ CCS ಮೀಟಿಂಗ್ ಆಗಿದೆ. ಅಂಥ ಪ್ರತಿಕ್ರಿಯೆ ಆಗ್ಲಿಕ್ಕೆ ನನ್ನ ಪರ್ಸ್ನಲ್ ರೀಡಿಂಗ್ ಇದು, ಆದರೆ ನೀವು ಹಂಗೆ ಹೇಳಿದ್ರಿ ಅನ್ನಬೇಡಿ. ಅಂಥ ಪ್ರತಿಕ್ರಿಯೆ ಈ ಸಲ ಇರಲಿಕ್ಕಿಲ್ಲ ಅಂತ. ಯಾಕಂದರೆ ಇಡೀ ಟೆರರ್ ಗ್ರೂಪಿಗೆ ಪ್ರೋತ್ಸಾಹ ಅಂತ ಇದ್ದದ್ದು ಪಾಕಿಸ್ತಾನದಿಂದ, ಆದರೆ ಇಡೀ ಟೆರರ್ ಗ್ರೂಪು ನಮ್ಮವ್ರದ್ದೇ. ಅದು ನಮ್ಮವ್ರು ಅಂದರೆ ಭಾರತೀಯರದ್ದೇ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ತಿಂದು, ಇಲ್ಲೇ ಎಲ್ಲ ಮಾಡಿ ಅವರದ್ದೇ ಟೀಮು. ಸ್ಫೋಟಕವನ್ನು ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ರು ಇವರು. ಅದಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ದೊಡ್ಡ ಪ್ರಮಾಣದಲ್ಲಿ ಹೋಮ್ ಗ್ರೋನ್ ಟೆರರ್ ಲಿಂಕ್ಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮುರ್ಕೊಂಬೀಳ್ಬೋದು ಈ ಸಲ. ದೇಶದಾದ್ಯಂತ ಎಷ್ಟು 100 ಕಡೆ ರೇಡ್ಗಳಾಗ್ತಾವೋ, ಎಷ್ಟು 1000 ಕಡೆ ರೇಡ್ಗಳಾಗ್ತಾವೋ, ಹಾಗೆ ರೇಡ್ ಮಾಡಿದ ಸಂದರ್ಭದಲ್ಲಿ ಯಾವನಾರು ತಿರುಗಿ ನಿಂತ್ಕೊಂಡು ಏನಾರು ಆಟ ಆಡೋಕ್ಕೆ ನೋಡಿದ್ರೆ ಎಷ್ಟು ಎನ್ಕೌಂಟರ್ಗಳಾಗ್ತಾವೋ ಅಂಥದ್ದೇನೋ ಆಗ್ಬೋದು. ಪ್ರಾಣ ರಕ್ಷಣೆಗಾಗಿ ಎನ್ಕೌಂಟರ್ ಎಲ್ಲ ಮಾಡ್ತಾರೆ ಪೊಲೀಸರು, ಭದ್ರತಾ ಪಡೆಗಳು ಮಾಡ್ತವೆ. ಆ ಥರದ್ದೇನೋ ಆಗುತ್ತೋ ಏನೋ ಗೊತ್ತಿಲ್ಲ. ಖ್ವಾಜಾ ಆಸಿಫ್ ಸಾಹೇಬರು ದೆಹಲಿಯಲ್ಲಿ ನಡೆದದ್ದು ಸಿಲಿಂಡರ್ ಬ್ಲಾಸ್ಟು ಅಂತಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಇದೆ ನೋಡಿ. ಇದು ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಆಸಕ್ತಿ ಇಲ್ಲ. ಪಹಲ್ಗಾಮ್, ಕಾಬೂಲ್, ದೆಹಲಿಯಲ್ಲಿ ಏನೋ ಆದರೂ ನಮಗೆ ಸಂಬಂಧ ಇಲ್ಲ. ಎಲ್ಲದಕ್ಕೂ ಪಾಕಿಸ್ತಾನವನ್ನು ದೂರುವ ಲಾಜಿಕ್ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನಿನ್ನೆ ಅವರು ಸಿಲಿಂಡರ್ ಬ್ಲಾಸ್ಟ್ನಿಂದ ಘಟನೆ ನಡೆದಿದೆ ಅಂದರು. ಪರಿಸ್ಥಿತಿಯ ಲಾಭ ಪಡೆಯೋದಕ್ಕೆ ಅಮಿತ್ ಶಾ ಘಟನಾ ಸ್ಥಳಗಳಿಗೆ ಭೇಟಿ ಕೊಟ್ಟರು. ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಇದು ಭಯೋತ್ಪಾದನೆ ಅಂತ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ.
ಕಾರ್ನಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಅಂತ ಟಿವಿಗಳಲ್ಲಿ ವರದಿ ಬಂದಿದೆ. ಇಸ್ಲಾಮಿಕ್ ಭಯೋತ್ಪಾದನೆಯಾದರೂ ಅದು ಭಾರತದ ಆಂತರಿಕ ವಿಷಯ. ಪಾಕಿಸ್ತಾನದ ಕೆಲವು ಸ್ಥಳೀಯ ಗುಂಪುಗಳ ಬೆಂಬಲ ಇದ್ದಿರಬಹುದು. ಪಾಕಿಸ್ತಾನದ ಕೆಲವು ಸ್ಥಳೀಯ ಗುಂಪುಗಳ ಬೆಂಬಲ ಇದ್ದಿರಲೂಬಹುದು. ನಾಳೆ ಪಾಕಿಸ್ತಾನವನ್ನು ಭಾರತ ದೂರಬಹುದು, ನನಗೇನೂ ಆಶ್ಚರ್ಯ ಇಲ್ಲ. ಒಂದು ಮಾತು ಹೇಳ್ತೇನೆ, ಅವರ ಜೊತೆ ಹೋರಾಡುವ ಆಸಕ್ತಿಯು ನಮಗಿಲ್ಲ ಅಂತ. ಅವರು ಶಕ್ತಿ ಅಂತ ಹೇಳಕ್ಕೆ ಹೊರಟಿದ್ರು, ತಪ್ಪಾಗತ್ತೆ ಅಂದ್ಕೊಂಡು ಆಸಕ್ತಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.